ಕುಮಾರಸ್ವಾಮಿ ಬಗ್ಗೆ ಮಾತನಾಡುವ ಮುನ್ನ ಎಚ್ಚರ, ನೀವು ಬರೀ ಶಾಸಕರಷ್ಟೇ, ನಾಲಿಗೆ ಮೇಲೆ ಹಿಡಿತವಿರಲಿ. ಕದಲೂರು ಉದಯ್ಗೆ ಡಾಕ್ಟರ್ ಅನ್ನದಾನಿ ಖಡಕ್ ವಾರ್ನಿಂಗ್. ಬೋಟಿಂಗ್ ವೇಳೆ ಪ್ರವಾಸಿಗರ ಕಣ್ಣಿಗೆ ಬಿದ್ದ ಮೊಸಳೆ. ರಂಗನತಿಟ್ಟು ಪಶ್ಚಿಧಾಮದಲ್ಲಿ ಅಪರೂಪದ ದೃಶ್ಯ ಸೆರೆ. ದೈತ್ಯ ಮೊಸಳೆ ಕಂಡು ಪ್ರವಾಸಿಗರು ಫುಲ್ ಖುಷ್. ಬಂಡೀಪುರದಲ್ಲಿ ಮರೆಯಲಾಗದ ಅನುಭವ ನೀಡಿದ ಹುಲಿಗಳು. ಜಿಟಿ ಮಳೆಯಲ್ಲಿ ಮೈ ಮೃದು ವಾಕ್ ಮಾಡಿದ ಹುಲಿ. ಮತ್ತೊಂದೆಡೆ ಗಾಂಭೀರ್ಯದ ಹೆಜ್ಜೆ ಹಾಕಿದ ಹುಲಿರಾಯ. ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗದ ಭೇಟಿ. ನೀರಿನ ಕೊರತೆ ಹಿನ್ನೆಲೆ ವಸ್ತುಸ್ಥಿತಿ ಪರಿಶೀಲನೆ ಮಾಡಿದ ಬಿಜೆಪಿ ಅಂಡ್ ಟೀಮ್. ಅಧಿಕಾರಿಗಳಿಂದ ಮಾಹಿತಿ ಪಡೆದ ಆರ್ ಅಶೋಕ್. ಎಸ್ಐಆರ್ ಪ್ರತಿಕ್ರಿಯೆಗೆ ತೀವ್ರ ರಾಜಕೀಯ ಜಟಾಪಟಿ. ಎಸ್ಐಆರ್ ಪ್ರತಿಕ್ರಿಯೆ ವಿರುದ್ಧ ಸಚಿವ ಎಚ್ಡಿಕೆ ಆಕ್ರೋಶ. ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ಚುನಾವಣಾ ಆಯುಕ್ತರಿಗೆ ದೂರು. ರಾಜ್ಯ ಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯ್ಕ. ಮಂಡ್ಯ ರಾಜಕೀಯದಲ್ಲಿ ಇದೀಗ ಮಾತಿನ ಸಮರ ತಾರಕಕ್ಕೆ ಏರಿತು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಶಾಸಕ ಕದಲೂರು ಉದಯ್ ಮಾಡಿರುವ ಟೀಕೆಗಳಿಗೆ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅವರು ತೀವ್ರವಾಗಿ ಗರಂ ಆಗಿದ್ದಾರೆ. ದೊಡ್ಡ ನಾಯಕರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಲಿ ಅಂತ ಶಾಸಕ ಕದಲೂರು ಉದಯ್ಗೆ ಎಚ್ಚರಿಕೆ ನೀಡಿರುವ ಅನ್ನದಾನಿ, ನೀವು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ, ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ಅಂದ ಮಾತ್ರಕ್ಕೆ ಸಿಕ್ಕಾಪಟ್ಟೆ ಮಾತನಾಡಬೇಡಿ ಅಂತ ಕಿವಿಮಾತು ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡುವಾಗ ನಾಲ್ಗೆ ಮೇಲೆ ಹಿಡ್ತಾ ಇರಲಿ, ಇದು ನಿಮಗೆ ಶೋಭೆ ತರೋದಿಲ್ಲ ಅಂತ ಅವರು ಕಿಡಿಕಾರಿದ್ದಾರೆ. ಇದೇ ವೇಳೆ ಪ್ರದೀಪ್ ಈಶ್ವರ್ ಅವರ ಹೆಸರನ್ನ ಪ್ರಸ್ತಾಪಿಸಿರುವ ಡಾಕ್ಟರ್ ಅನ್ನದಾನಿ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಟ್ಟಕ್ಕೆ ಹೋಗಿ ಮಾತನಾಡುವ ಲೆವೆಲ್ ನಿಮ್ಗೆ ಇಲ್ಲ, ಬಾಯಿ ಇದೆ ಅಂತ ಅಧಿಕಾರದಲ್ಲಿ ಇದೀವಿ ಅಂತ ಇಷ್ಟು ಬಂದಂಗೆ ಮಾತನಾಡೋದು ಸರಿಯಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ನೀವು ಶಾಸಕರಾಗಿ ನಿಮ್ಮ ಕೆಲಸದ ಮೇಲೆ ಗಮನ ಇರಲಿ, ಅಷ್ಟೇ ಹೊರತು ನಮಗೂ ನಿಮ್ಮ ನಾಯಕರ ಬಗ್ಗೆ ಮಾತನಾಡೋಕೆ ಬರುತ್ತೆ ಅಂತ ನೇರ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸದ್ಯ ಅನ್ನದಾನಿ ಅವರ ಈ ಹೇಳಿಕೆ ಮಂಡ್ಯದ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ನಾಂದಿ ಆಡ್ತಾ ಇದೆ. ನಾನು ಉದಯ್ ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ನೀವೆಲ್ಲರೂ ಕೂಡ ಯಾವುದೇ ಒಬ್ಬ ದೊಡ್ಡ ನಾಯಕನ ಬಗ್ಗೆ ಆಪಾದನೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಬೆನ್ನನ್ನು ಮತ್ತು ನಿಮ್ಮ ಹೆಬ್ಬೆರಳು ಇಲ್ಲಿ ತೋರಿಸ್ತಿರ್ತದಲ್ಲ, ಅದನ್ನು ನಾವು ಸ್ವಲ್ಪ ನೋಡ್ಕೋಬೇಕು ಯಾವಾಗಲೂ. ಉದಯ್ ಅವ್ರಿಗೆ ನಾನು ಹೇಳೋದು ಒಂದು ಬುದ್ಧಿ ಮಾತು ಹೇಳ್ತೀನಿ. ನೀವೀಗ MLA ಆಗಿದ್ದೀರಿ ಮೊದಲನೇ ಸಾರಿ. ನೀವು ಯಾವ ಪಾರ್ಟಿಲೂ ಹಿಂದೆ ಯಾವ ಒಂದು ಪಕ್ಷದ ಹುದ್ದೆನಲ್ಲೂ ಕೆಲಸ ಮಾಡಿರಲಿಲ್ಲ. ರಾಜಕೀಯವಾಗಿ ನೀವೆಲ್ಲೂ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರಲಿಲ್ಲ, ತಾಲೂಕ್ ಪಂಚಾಯತಿ ಒಂದು ಸೊಸೈಟಿಲಿ ನಿರ್ದೇಶಕರಾಗಿರಲಿಲ್ಲ. ನೀವು ಬಂದು ಶಾಸಕರಾಗಿದ್ದೀರಿ, ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನಾವು ಅದನ್ನು ಪ್ರಶ್ನೆ ಮಾಡಲ್ಲ. ಜನರು ಓಟಿಂದ ಗೆದ್ದಿದ್ದೀರಿ. ನೀವೇನು ಹಿಂಬಾಗ್ಲೇನು ಏನು MLC ಆಗಿಲ್ಲ, ನಾಮಿನಿ ಆಗಿಲ್ಲ. ಆದರೆ ಕುಮಾರಸ್ವಾಮಿಯವ್ರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತನಾಡಿ. ಕುಮಾರಸ್ವಾಮಿಯವ್ರ ಬಗ್ಗೆ ದುಡ್ಡು ಕೊಟ್ಟಿದ್ದೀವಿ ನಾವು, ಕುಮಾರಸ್ವಾಮಿಯವ್ರ ಬಗ್ಗೆ ಹಾಗೆ ಹೀಗೆ ಅಂತಕ್ಕಂಥದ್ದು ಅದೆಲ್ಲ ನಿಮಗೆ ಶೋಭೆ ತರೋದಿಲ್ಲ ಅನ್ನೋದು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೂ ಅಷ್ಟೇ, ಪ್ರದೀಪ್ ಈಶ್ವರ್ಗೂ ಹೇಳ್ತಾ ಇರೋದಿಷ್ಟೇ, ನೀವಿಬ್ಬರೂ ಅಷ್ಟೇ ಕುಮಾರಸ್ವಾಮಿಯವ್ರಿಗೆ ಯಾವ ಮಟ್ಟಕ್ಕೆ ನೀವು ಅವ್ರಿಗೆ ಹೋಲಿಕೆ ಆಗ್ತೀರಿ ಅನ್ನೋದನ್ನ ಮೊದಲು ನಿಮ್ಮ ಆತ್ಮವನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇಬ್ಬರು ನೀವು ಕುಮಾರಸ್ವಾಮಿಯವ್ರನ್ನ ಕರೆಯೋದು, ನನ್ನ ಎದುರಿಗೆ ಬಂದು ಎಲೆಕ್ಷನ್ ನಿಂತ್ಕೊಂಡು ಪ್ರದೀಪ್ ಈಶ್ವರು ಇವರು ಹೇಳೋದು ಕುಮಾರಸ್ವಾಮಿಯವ್ರ ಬಗ್ಗೆ ನನ್ನ ಹತ್ರ ಹಣ ಇಸ್ಕೊಂಡಿದ್ರು, ಇಸ್ಕೊಂಡು ನನಗೆ ಗೊತ್ತು ಹಾಗೆ ಹೀಗೆ ಅಂತಕ್ಕಂಥದ್ದು. ಇವೆಲ್ಲ ನೀವು ಅಂಥ ದೊಡ್ಡ ನಾಯಕರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಇತಿಮಿತಿಯಲ್ಲಿ ಭಾಷೆ ಬಳಸಿ ಇತಿಮಿತಿಯಲ್ಲಿ ಮಾತನಾಡಿದ್ರೆ ಒಳ್ಳೆಯದು. ನಮಗೂ ಬರುತ್ತೆ ಮಾತನಾಡೋಕ್ಕೆ. ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತನಾಡೋಕ್ಕೆ ನನಗೆ ಬರಲ್ವಾ? ಸಿದ್ದರಾಮಯ್ಯವ್ರ ಬಗ್ಗೆ ಮಾತನಾಡ್ಲಿಕ್ಕೆ ನನಗೆ ಬರಲ್ವಾ? ಸ್ವಾಮಿ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನ ಹತ್ರ ಮೆಟೀರಿಯಲ್ ಇಲ್ವಾ? ಎಲ್ಲ ಇದೆ. ಏನೋ ಮೆಟೀರಿಯಲ್ಲು ನಮ್ಮ ಹತ್ರ ಅಲ್ಲ. ಹೇಳಿದ್ದು ಮಾತನಾಡೋಕ್ಕೆ ಏನು ಇರಲ್ವ? ಅವ್ರ ಬಗ್ಗೆ ಇದೆ. ಆದರೆ ಅವರೆಲ್ಲ ದೊಡ್ಡ ಮಟ್ಟದಲ್ಲಿ ನಾಯಕರುಗಳು. ಅವ್ರ ಬಗ್ಗೆ ಒಂದು ನಿಮಿಷ, ಅವ್ರ ಬಗ್ಗೆ ಮಾತನಾಡ್ತಕ್ಕಂಥ ಲೆವೆಲಲ್ಲಿ ನನ್ನ ಲೆವೆಲ್ ನಾನು ನೋಡ್ಕೋಬೇಕು. ನಾನು ಆ ಲೆವೆಲ್ಗಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತನಾಡೋ ಲೆವೆಲ್ಗೆ ನಾನಿಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಶಿವಕುಮಾರ್ ಲೆವೆಲ್ ಬಗ್ಗೆ ನಾನು ಈಶ್ವರ್ ಅವ್ರಿಗೂ ಅವ್ರಿಗಿಬ್ಬರಿಗೂ ಹೇಳ್ತೀನಿ, ಅವ್ರ ಬಗ್ಗೆ ಮಾತನಾಡುವಾಗ ನೀವು ಅಷ್ಟೇ ಮುಖ್ಯಮಂತ್ರಿಗಳಾಗಿದ್ದಂಥವರು ಎಚ್ಚರಿಕೆಯಿಂದ ಮಾತನಾಡಿ. ಸುಮ್ಮನೆ ಬಾಯಿಗೆ ಬಂದಿದೆ, ಅಧಿಕಾರ ಇದೆ, MLA ಆಗಿಬಿಟ್ಟಿದ್ದೀನಿ, ನಿಮ್ಮ MLA ಗಿರಿ 2028ಕ್ಕೆ ಇರುತ್ತೋ ಹೋಗುತ್ತೋ ಫಸ್ಟ್ ಅದನ್ನು ನೋಡ್ಕೊಳ್ಳಿ ಮಾತನಾಡುವಾಗ. ಈಗ MLAಗಳು ನೀವು, ಈಗ MLA ನನಗೂ ಗೊತ್ತಿದೆ. ನಾನು 2 ಸಾರಿ MLA ಆಗಿದ್ದೀನಿ, 4 ಸಾರಿ ಸೋತಿದ್ದೀನಿ, 6 ಸಾರಿ ಚುನಾವಣೆ ಕಂಟೆಸ್ಟ್ ಮಾಡಿದ್ದೀನಿ.
ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪ್ರಸಿದ್ಧ ರಂಗತಿಟ್ಟು ಪಕ್ಷಿಧಾಮದಲ್ಲಿ ಪ್ರವಾಸಿಗರಿಗೆ ಬೃಹತ್ ಗಾತ್ರದ ಮೊಸಳೆಯೊಂದು ಕಾಣಿಸಿಕೊಂಡಿದೆ. ಪಕ್ಷಿಗಳ ವೀಕ್ಷಣೆಗೆ ಎಂದು ಕಾವೇರಿ ನದಿಯಲ್ಲಿ ದೋಣಿ ವಿಹಾರ ಮಾಡ್ತಾ ಇದ್ದ ಪ್ರವಾಸಿಗರಿಗೆ ಬಂಡಿಯ ಮೇಲೆ ಹಾಯಾಗಿ ಮಲಗಿದ್ದ ಬೃಹತ್ ಗಾತ್ರದ ಮೊಸಳೆಯೊಂದು ಕಣ್ಣಿಗೆ ಬಿದ್ದಿದ್ದು, ನೂರಾರು ಮೊಸಳೆಗಳಿಗೆ ನೆಲವಿಡುವಾಗಿರುವ ರಂಗನತಿಟ್ಟಿನ ಜಲಾನಯನ ಪ್ರದೇಶದಲ್ಲಿ ಈ ದೈತ್ಯ ಮೊಸಳೆ ಬಂಡಿಯ ಮೇಲೆ ಬಿಸಿಲು ಕಾಯಿಸಿಕೊಳ್ತಾ ಇದ್ದ ದೃಶ್ಯ ಪ್ರವಾಸಿಗರನ್ನ ರೋಚಕಗೊಳಿಸಿದೆ. ಇನ್ನು ದೋಣಿಯಲ್ಲಿದ್ದ ಪ್ರವಾಸಿಗರು ಈ ಅಪರೂಪದ ದೃಶ್ಯವನ್ನ ತಮ್ಮ ಕ್ಯಾಮೆರಾ ಹಾಗೂ ಮೊಬೈಲ್ ಫೋನ್ಗಳಲ್ಲಿ ಸೆರೆ ಹಿಡಿದು ಸಂಭ್ರಮಿಸಿದ್ದಾರೆ. ಪಕ್ಷಿಗಳ ಕಲರವದ ನಡುವೆಯೂ ಇನ್ನು ಕಾವೇರಿಯ ಈ ಜಲಚರಗಳ ದರ್ಶನ ಪ್ರವಾಸಿಗರಿಗೆ ಮರೆಯಲಾಗದ ಅನುಭವ ನೀಡಿದ್ದು, ಈ ದೃಶ್ಯವೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹುಲಿರಾಯನ ದರ್ಶನ ಪ್ರವಾಸಿಗರಿಗೆ ಮರೆಯಲಾಗದ ಅನುಭವ ನೀಡಿದೆ. ಸತತ 2 ದಿನಗಳ ಕಾಲ ಸಫಾರಿಯಲ್ಲಿದ್ದ ಪ್ರವಾಸಿಗರಿಗೆ ಹುಲಿರಾಯನ ರಾಜಗಾಂಭೀರ್ಯದ ನಡಿಗೆಯ ದರ್ಶನ ಭಾಗ್ಯ ಸಿಕ್ಕಿದೆ. ಮತ್ತೊಂದು ಕಡೆ ಜಿಟಿಪಿಟಿ ಮಳೆಯ ತಂಪಾದ ವಾತಾವರಣದಲ್ಲಿ ರಸ್ತೆಯ ಬದಿ ಕಾಣಿಸಿಕೊಂಡ ಹುಲಿರಾಯ ಮರದ ಮೇಲೆ ಮೈ ಮುರಿದು ಆರಾಮಾಗಿ ಹೆಜ್ಜೆ ಹಾಕುತ್ತಾ ಸಾಗಿದ ದೃಶ್ಯ ವನ್ಯಜೀವಿ ಪ್ರಿಯರನ್ನ ರೋಮಾಂಚನಗೊಳಿಸಿದೆ. ಈ ಅಪರೂಪದ ಕ್ಷಣಗಳನ್ನ ಸಫಾರಿ ವಾಹನದಲ್ಲಿದ್ದ ಪ್ರವಾಸಿಗರು ತಮ್ಮ ಫೋನ್ಗಳಲ್ಲಿ ಫೋಟೋ ಮತ್ತು ವಿಡಿಯೋ ಮೂಲಕ ಸೆರೆ ಹಿಡಿದಿದ್ದು, ಈ ದೃಶ್ಯಗಳೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಇನ್ನು ಹುಲಿಯ ಆತ್ಮವಿಶ್ವಾಸ ಮತ್ತು ಸಹಜ ವರ್ತನೆಯನ್ನ ಕಂಡು ಪ್ರಾಣಿ ಪ್ರಿಯರು ಫಿದಾ ಆಗಿದ್ದಾರೆ. ಇತ್ತ ಅರಣ್ಯ ಇಲಾಖೆ ವನ್ಯಜೀವಿಗಳ ವಾಸಸ್ಥಳದಲ್ಲಿ ಪ್ರವಾಸಿಗರು ಕಡ್ಡಾಯವಾಗಿ ನಿಯಮಗಳನ್ನು ಪಾಲಿಸುವಂತೆ, ವಾಹನದಿಂದ ಇಳಿಯದೆ ಪ್ರಾಣಿಗಳಿಗೆ ಯಾವುದೇ ತೊಂದರೆ ನೀಡದಂತೆ ಎಚ್ಚರಿಕೆ ನೀಡಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟಿಗೆ ಇವತ್ತು ಬಿಜೆಪಿ ಪ್ರಮುಖ ನಾಯಕರ ನಿಯೋಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ರಾಜ್ಯದಲ್ಲಿ ಮಳೆಯ ಅಭಾವದಿಂದಾಗಿ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ತೀವ್ರವಾಗಿ ಕುಸಿದಿದ್ದು, ಈ ಗಂಭೀರ ಪರಿಸ್ಥಿತಿಯನ್ನ ಅವಲೋಕಿಸಲು ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣ್ ಹಾಗೂ ಶಾಸಕ ಶ್ರೀವತ್ಸ ಅವರ ನೇತೃತ್ವದಲ್ಲಿ ಬಿಜೆಪಿ ತಂಡ ಕೆಆರ್ಎಸ್ಗೆ ಭೇಟಿ ನೀಡಿತು. ಅಣೆಕಟ್ಟಿನ ಪ್ರಸ್ತುತ ವಾಸ್ತವ ಸ್ಥಿತಿಯನ್ನ ಕಣ್ಣಾರೆ ವೀಕ್ಷಣೆ ಮಾಡಿದ ನಿಯೋಗ ನಂತರ ಕೆಆರ್ಎಸ್ ನೀರಾವರಿ ನಿಗಮದ ಅಧಿಕಾರಿಗಳೊಂದಿಗೆ ಸುದೀರ್ಘ ಸಭೆಯನ್ನ ನಡೆಸಿ ನೀರಿನ ಲಭ್ಯತೆ ಮತ್ತು ಮುಂಬರುವ ದಿನಗಳ ಅತ್ಯಗತ್ಯ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರು ಸಹ ಉಪಸ್ಥಿತರಿದ್ದರು. ಇನ್ನು ರೈತರ ಪಾಲಿಗೆ ಜೀವನಾಡಿಯಾಗಿರುವ ಅಣೆಕಟ್ಟಿನಲ್ಲಿನ ನೀರಿನ ಕೊರತೆಯ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ಕಾರವು ಈ ಕುರಿತು ತುರ್ತು ಗಮನ ಹರಿಸಿ ರೈತರ ಹಿತ ಕಾಯಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಎಸ್ಐಆರ್ ಪ್ರಕ್ರಿಯೆಯು ಇದೀಗ ತೀವ್ರ ರಾಜಕೀಯ ಜಟಾಪಟಿಗೆ ಕಾರಣವಾಗಿದ್ದು, ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವ ಈ ಪ್ರಕ್ರಿಯೆಗೆ ಯಾವುದೇ ಅರ್ಥವಿಲ್ಲ ಎಂದು ಕಿಡಿಕಾರಿರುವ ಅವರು ಕೂಡಲೇ ದೆಹಲಿಗೆ ತೆರಳಿ ಕೇಂದ್ರ ಚುನಾವಣಾ ಆಯುಕ್ತರನ್ನ ಭೇಟಿಯಾಗಿ ಈ ಪ್ರಕ್ರಿಯೆಯನ್ನ ತಡೆಯುವಂತೆ ಮನವಿ ಮಾಡುವುದಾಗಿ ತಿಳಿಸಿದ್ದಾರೆ. ಇನ್ನು ಎಸ್ಐಆರ್ ಪ್ರಕ್ರಿಯೆಯನ್ನ ಸಂಪೂರ್ಣ ಪಾರದರ್ಶಕವಾಗಿ ನಡೆಸಬೇಕು ಅಂತ ಆಗ್ರಹಿಸಿರುವ ಅವರು ರಾಜ್ಯ ಸರ್ಕಾರ ಈ ಪ್ರಕ್ರಿಯೆಯನ್ನ ಬೀದಿಪಾಲು ಮಾಡಿದೆ ಅಂತ ಆರೋಪ ಕೂಡ ಮಾಡಿದ್ದು, ಅಧಿಕಾರದಲ್ಲಿ ಇರುವ ಇವರಿಗೆ ಅಲ್ಪ ಸ್ವಲ್ಪವಾದರೂ ಮಾನ ಮರ್ಯಾದೆ ಇದೆಯಾ ಅಂತ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವುದೇ ಪಾರದರ್ಶಕತೆ ಇಲ್ಲದೆ ಸರ್ಕಾರ ಏಕಪಕ್ಷೀಯವಾಗಿ ಈ ಒಂದು ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇವಾಗ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಈ ಮತದಾರರ ಪರಿಷ್ಕರಣೆ ಏನಿದೆ, ಇದರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಈಗಾಗಲೇ ಇಲ್ಲಿಯ ರಾಜ್ಯದ ಚುನಾವಣಾ ಆಯುಕ್ತರು ಹೇಳ್ತಕ್ಕಂಥದ್ದು ಕೇಂದ್ರದ ಚುನಾವಣಾ ಆಯುಕ್ತರಿಗೆ ಕಳಿಸಿದ್ದೇವೆ, ಅಲ್ಲಿಂದ ಏನು ಡೈರೆಕ್ಷನ್ ಕೊಡ್ತಾರೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಕಡೆ ಈಗ ಆಗಿರತಕ್ಕಂಥ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಇದೆ. ನಾನು ಸಾಧ್ಯ ಆದರೆ ನಾಡಿದ್ದು ಡೆಲ್ಲಿಗೆ ಹೋಗ್ತೀನಿ. ಹೋದಾಗ ನಮ್ಮ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಯನ್ನು ಅವ್ರ ಮುಂದೆ ಇಟ್ಟು ಈ ಪ್ರಕ್ರಿಯೆ ನಿಲ್ಲಿಸಿ ಒಂದು ಟ್ರಾನ್ಸ್ಪರೆನ್ಸಿನಲ್ಲಿ ಈ ಒಂದು ಮತದಾರರ ಪರಿಷ್ಕರಣೆ ಆಗ್ತಕ್ಕಂಥದ್ದಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಕೇಂದ್ರ ನಾಯಕರ ಜೊತೆಗೆ ಅಮಿತ್ ಶಾ ಇದು ಕೇಂದ್ರದ ನಾಯಕರಿಗಿಂತ ಹೆಚ್ಚಾಗಿ ಚುನಾವಣಾ ಆಯುಕ್ತರು ಮಾಡಬೇಕಾದಂಥ ತೀರ್ಮಾನ, ಸರ್ಕಾರ ಮಾಡೋ ತೀರ್ಮಾನ ಅಲ್ಲ. ಅದರಿಂದ ಚುನಾವಣಾ ಆಯುಕ್ತರಿಗೆ ಚರ್ಚೆ ಮಾಡ್ತೀನಿ. ರಿಯಾಕ್ಷನ್ ಇಲ್ಲವಲ್ಲ, ಆ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲೋದ್ರೂ ಗೊತ್ತಿಲ್ಲ, ದಿನ ಕಾಮೆಂಟ್ಸ್ ಮಾಡೋರು, ಗೃಹ ಸಚಿವರು ದಿನ ಕಾಮೆಂಟ್ಸ್ ಮಾಡೋರು ಎಲ್ಲದಕ್ಕೂ. ಇದಕ್ಕೇನು ಹೇಳ್ತಾರೆ? ಇವತ್ತು ಅಷ್ಟೊಂದು ನಿಯಮಬದ್ಧವಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥವ್ರು, ಇವರು ಬುದ್ಧಿ ಹೇಳ್ತಕ್ಕಂಥವ್ರು ಇವತ್ತು ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಆದಿ ಬೀದಿ ಒಳಗೆ ಇದೊಂದು ಇದು ನಡೀತಾ ಇದೆಯಲ್ಲ, ಆ ಫುಟ್ಪಾತ್ ತೆರವು ಒಂದು ಕಡೆ, ಅದ್ರ ಜೊತೆ ಇಲ್ಲಿ ನಾನು ಹೇಳ್ತಾ ಇರೋದು ಈ SIR ವಿಷಯದಲ್ಲಿ ಆದಿ ಬೀದಿಲಿ ನಡೆಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಏನಾದ್ರೂ
ಗೌರವ ಮಾನ ಮರ್ಯಾದೆ. ತುಮಕೂರಿನ ವಡರಹಳ್ಳಿ ತೋಟದ ನಿವಾಸಿಗಳು ಅಕ್ರಮ ಇಟ್ಟಿಗೆ ಫ್ಯಾಕ್ಟರಿಯ ವಿಷಪೂರಿತ ಹೊಗೆಯಿಂದ ನರಕ ಯಾತನೆ ಅನುಭವಿಸ್ತಾ ಇದ್ದೀವಿ ಅಂತ ಆರೋಪ ಮಾಡಿದ್ದಾರೆ. ಕಲ್ಲಿದ್ದಲು ಹಾಗೂ ಭತ್ತದ ಹೊಟ್ಟು ಬಳಸಿ ಇಟ್ಟಿಗೆ ಸುಡೋದ್ರಿಂದ ಹೊರಬರುವ ಹೊಗೆಯಿಂದಾಗಿ ಜನರು ಶ್ವಾಸಕೋಶದ ಕಾಯಿಲೆಗಳ ಭೀತಿಯಲ್ಲಿದ್ದು ಜಾನುವಾರುಗಳು ಮೃತಪಡ್ತಾ ಇವೆ. ಪಾಲಿಕೆ ನೋಟಿಸ್ ನೀಡಿದ್ರೂ ಸಹ ಮಾಲೀಕ ನರಸಿಂಹಮೂರ್ತಿ ಕಾನೂನಿಗೆ ಕ್ಯಾರೆ ಎನ್ನದೆ ದರ್ಬಾರ್ ನಡೆಸುತ್ತಿದ್ದಾರೆ. ನ್ಯಾಯ ಕೇಳಲು ಹೋದ ಸ್ಥಳೀಯರಿಗೆ ಪುಡಿ ರೌಡಿಗಳ ಮೂಲಕ ಬೆದರಿಕೆ ಹಾಕಲಾಗುತ್ತಾ ಇದ್ದು, ಜಿಲ್ಲಾಧಿಕಾರಿ ಶಾಸಕರಿಗೆ ದೂರು ನೀಡಿದ್ರೂ ಸಹ ಪ್ರಯೋಜನವಾಗಿಲ್ಲ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಫ್ಯಾಕ್ಟರಿ ಮಾಲೀಕ ಕೇಳಿದ್ರೆ ನಾವು ಇದೇ ಗಾಳಿ ಕುಡಿತೀವಲ್ಲ ಅಂತ ಉದ್ದಟತನ ತೋರಿಸಿದ್ದಾರೆ. ಸದ್ಯ ಪ್ರಕರಣ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಕೋರ್ಟ್ ತಡೆಯಾಜ್ಞೆಯ ಮೇರೆಯಲ್ಲಿ ಅಕ್ರಮ ದಂಧೆ ಮುಂದುವರಿತಾ ಇದೆ. ಇನ್ನು ಅಧಿಕಾರಿಗಳು ಈ ಕೂಡಲೇ ಮಧ್ಯ ಪ್ರವೇಶಿಸಿ ಜನರ ಜೀವ ಉಳಿಸಿ ಈ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ತುಮಕೂರಿನಲ್ಲಿ ಇವತ್ತು ಬೆಳಗ್ಗೆ ನಡೆದ ದ್ವಿಚಕ್ರ ವಾಹನ ಮತ್ತು ಲಾರಿ ನಡುವಿನ ಅಪಘಾತದಲ್ಲಿ ಕಂದಾಯ ಇಲಾಖೆ ಸಿಬ್ಬಂದಿ ಭುವನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬಿಎಲ್ಒ ಸೂಪರ್ವೈಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ಭುವನ ಪ್ರತಿನಿತ್ಯದಂತೆ ಕೆಲಸಕ್ಕೆ ತೆರಳುತ್ತಾ ಇದ್ದಾಗ ಈ ದುರ್ಘಟನೆ ನಡೆದಿದೆ. ಟಿ ಬೇಗೂರಿನಿಂದ ಬಸ್ ಮೂಲಕ ಬಂದು ಅಲ್ಲಿಂದ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇದ್ದ ವೇಳೆ ಲಾರಿ ಡಿಕ್ಕಿ ಹೊಡೆದಿದ್ದು ಭುವನ ಅವರು ಹೆಲ್ಮೆಟ್ ಧರಿಸಿದ್ರೂ ತಲೆಗೆ ತೀವ್ರ ಪೆಟ್ಟಾಗಿದೆ. ಈ ಬಗ್ಗೆ ಮಾತನಾಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಭುವನ ಅವರು ಪ್ರಜ್ಞೆ ತಪ್ಪಿದ್ದು ವೈದ್ಯರು ತೀವ್ರ ನಿಗಾ ವಹಿಸಿದ್ದಾರೆ. ಇನ್ನು ಘಟನೆ ನಡೆದ ಸ್ಥಳ ಬ್ಲಾಕ್ ಸ್ಪಾಟ್ ಆಗಿದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ನಮ್ಮ ಇಲಾಖೆ ಅಧಿಕಾರಿಗಳು 24/7 ಕೆಲಸ ಮಾಡ್ತಾರೆ. ನಮಗೂ ಕುಟುಂಬಗಳಿವೆ. ಭುವನ ಅವರ ಕುಟುಂಬದ ನೋವು ನಮಗೂ ಅರಿವಾಗುತ್ತೆ. ಅಪಘಾತ ಆಕಸ್ಮಿಕವಾದ್ರೂ ಸದ್ಯ ಭುವನ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು ಭುವನ ಆರೋಗ್ಯಕ್ಕಾಗಿ ಎಲ್ಲರೂ ಪ್ರಾರ್ಥಿಸ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. ನಮ್ಮ ತುಮಕೂರು ಜಿಲ್ಲೆಯ ಗೂಳೂರು ಸರ್ಕಲ್ BAO ಆದ ಭುವನ ಆಕ್ಸಿಡೆಂಟ್ ಆಗಿದೆ. ತುಣಿಗಲ್ ರೋಡ್ ಪೋದಾರ್ ಸ್ಕೂಲ್ ಆದಮೇಲೆ ಒಂದು ಮಿನಿ ಲಾರಿ ಥರ ಬಂದು ಡೈರೆಕ್ಟಾಗಿ ಹೆಡ್ ಆನ್ ಬಂದು ಸ್ಟ್ರೈಕ್ ಆಗಿ ಅಲ್ಲಿನೇ ಸೀರಿಯಸ್ ಇಂಜುರೀಸ್ ಆಕ್ಸಿಡೆಂಟ್ ಆಗಿದೆ. ಭುವನ 2016 ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತು ಇವತ್ತು ಅವರು BLO ಸೂಪರ್ವೈಸರ್ ಆಗಿ SIR ಆ್ಯಕ್ಟಿವಿಟೀಸ್ಗೆ ಹೋಗುವಾಗ ಈ ಒಂದು ಘಟನೆ ಆಗಿದೆ. ಇದು ನಮ್ಮ ವೈಯಕ್ತಿಕವಾಗಿ ಮತ್ತು ಎಲ್ಲರೂ ಕೂಡ ತುಂಬ ನೋವು ತಂದಿದೆ. ಬೆಳಗ್ಗೆ ಅವರು ಟಿ ಬೇಗೂರ್ ಅವ್ರ ಮನೆಯಿಂದ ಬಸ್ಸಲ್ಲಿ ಬಂದು ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡಿಂದ ಅವರು 2 ವೀಲರ್ ತಗೊಂಡು ಅವರು ಪೋಲಿಂಗ್ ಸ್ಟೇಷನ್ಗೆ ಅವರು ಹೋಗಿದ್ದಾರೆ. ಇದು ಸರ್ಕಾರ ಗಮನಕ್ಕೆ ತಂದಿದ್ದೀವಿ, CO ಆಫೀಸ್ಗೆ ತಂದಿದ್ದೀವಿ ಮತ್ತು BAO ಈಗ ಡಾಕ್ಟರ್ಸ್ ಅಟೆಂಡ್ ಮಾಡ್ತಿದ್ದಾರೆ. ನ್ಯೂರೋ ಸರ್ಜನ್ ಅವರು ಮತ್ತು ಸಿದ್ಧಗಂಗಾ ಹಾಸ್ಪಿಟ್ಲಲ್ಲಿ ಸ್ಪೆಷಲಿಸ್ಟು ಬೆಸ್ಟ್ ಆಫ್ ದ ಡಾಕ್ಟರ್ಸು ಅಟೆಂಡ್ ಮಾಡ್ತಿದ್ದಾರೆ. ಸೊ ನಾವು ಎಲ್ಲ ಪ್ರೇ ಮಾಡ್ತಾ ಇದ್ದೀವಿ, ಅವರು ಸ್ವಲ್ಪ ಸರಿಯಾಗಿ ಹುಷಾರಾಗಿ ಬರಬೇಕು ಅಂತ ನಾವು ಪ್ರೇ ಮಾಡ್ತಾ ಇದ್ದೀವಿ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.